ನೆಲ್ಯಾಡಿಯ ಶ್ರೀರಾಮ ವಿದ್ಯಾಲಯ ಸೂರ್ಯನಗರ ಇದರ ನೂತನ ಪಾಕಶಾಲೆ ಸೀತಾಮೃತಂ ಮತ್ತು ಶೌಚಾಲಯ ಘಟಕದ ಉದ್ಘಾಟನೆ ಹಾಗೂ ವಿದ್ಯಾಭಾರತಿಯ ಕ್ರೀಡಾ ವಿಭಾಗದಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಸಮಾರಂಭವು ದಿನಾಂಕ 22/10/2022 ಶನಿವಾರ ಸೂರ್ಯನಗರ ನೆಲ್ಯಾಡಿಯಲ್ಲಿ ನಡೆಯಿತು. या श्वेतपद्मासना या ब्रह्मच्युतशङ्करा प्रकृतिभिः 2009ರಲ್ಲಿ ನಮ್ಮ ಈ ಶ್ರೀರಾಮ್ ಶಾಲೆ ಆರಂಭ ಆಯಿತು. ಸೂರ್ಯನಾರಾಯಣ ಇವರ ನೇತೃತ್ವದಲ್ಲಿ ಈಗ ಏನು ಸುಬ್ರಹ್ಮಣ್ಯ ವಿಲಾಸ ಹೋಟ್ಲಿದೆ ಅದರ ಮೇಲ್ಗಡೆ ಇದು ಆರಂಭವಾಯಿತು. ಮುಂದೆ ಶಿಶು ಮಂದಿರದ ಕಾರ್ಯಕ್ರಮದ ನಂತರ 1, 2, 3 ಈ 2 ಕ್ಲಾಸನ್ನು ನಮ್ಮ ನಿಕಟಪೂರ್ವ ಅಧ್ಯಕ್ಷರಾಗಿದ್ದಂತಹ ಶ್ರೀ ರವಿಚಂದ್ರ ಹೊಸಕ್ಲು ಇವರ ಮನೆಯಲ್ಲಿ ನಾವು ಮಾಡಿದ್ದೇವೆ. ಇದಾದ ನಂತರ ಈಗ ಈ ಸೂರ್ಯನಗರದಲ್ಲಿ 10ನೇ ತಾರೀಕು ತನಕ ಕ್ಲಾಸ್ಗಳು ನಡೀತಾ ಇದ್ದಾವೆ. ನಮ್ಮ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಸಂಸ್ಕಾರ, ಶಿಕ್ಷಣ ದೊರಿಬೇಕು, ಅದರ ಜೊತೆ ಸಂಸ್ಕಾರ ಇರಬೇಕು, ರಾಷ್ಟ್ರೀಯತೆಯ ಐಕ್ಯತಾ ಭಾವ ಬರಬೇಕು. ನಮ್ಮ ಭಾರತದ ಇತಿಹಾಸವನ್ನು ನೋಡಿದರೆ 3 ವಿಭಾಗವಾಗಿ ವಿಂಗಡಿಸಬಹುದು. ಒಂದು ಪ್ರಾಚೀನ ಭಾರತ, ಏನ್ಷಿಯಂಟ್ ಇಂಡಿಯಾ, ಒಂದು ವಸಾಹತು ಪೂರ್ವ ಭಾರತ, ಇನ್ನೊಂದು ವಸಾಹತು ಭಾರತ ಅಂತೇಳಿ ಕೊಲೊನೈಸೇಷನ್. ಬಹುಶಃ ನಮಗೇನು ಇಷ್ಟು ವರ್ಷದಲ್ಲಿ ನಮ್ಮ ಮಕ್ಕಳಿಗೆ ನಮಗೆ ನಮ್ಮ ಕಾಲದಿಂದ ಏನು ನಮ್ಮ ಚರಿತ್ರೆಯನ್ನು ಹೇಳ್ಕೊಡ್ತಾ ಇದ್ದಾರೆ ಅದು ಬಹಳ ಪೂರ್ತಿಯಾಗಿ ತಪ್ಪಾಗಿದೆ ಅಂತ ನನ್ನ ಭಾವನೆ. ನಮಗೇನು ಹೇಳ್ಕೊಡ್ಬೇಕಾಗಿತ್ತು ಅದನ್ನು ಹೇಳ್ಕೊಟ್ಟಿಲ್ಲ. ನಮ್ಮ ಭವ್ಯ ಭಾರತದ ಹಿಂದಿನ ಪರಂಪರೆಯನ್ನು ನಮಗೆ ಈಗ ಓದಿ ತಿಳ್ಕೊಳ್ಬೇಕು. ಸುಮಾರು 2000 ವರ್ಷದ ಹಿಂದೆ ಇಡೀ ಭಾರತ ಭೂಗೋಳವನ್ನು ಆಡಳಿತ ಮಾಡಿದಂಥ ಚಂದ್ರಗುಪ್ತ ಮೌರ್ಯ ಆಗಲಿ ಅಥವಾ ಅವನ ಮುಂದಿನ ರಾಜರುಗಳಾಗಲಿ, ಪುಲಕೇಶಿಗಳಾಗಲಿ, ಚೋಳರಾಗಲಿ, ಇವ್ರ ಬಗ್ಗೆ ನಮಗೆ ಭವ್ಯವಾದ ಒಂದು ವರ್ಣನೆ ನಮ್ಮ ಕ್ಲಾಸ್ಗಳಲ್ಲಿ ಮಾಡ್ತಾನೆ ಇರಲಿಲ್ಲ. ನಮ್ಮನ್ನು ಈ ಬ್ರಿಟಿಷರು ಬರುವ ಮೊದಲು ಯಾರು ನಮ್ಮ ದೇಶವನ್ನು ಅತಿಕ್ರಮಿಸಿ ನಮ್ಮನ್ನು ಆಳಿದಾರ, ಮೊಘಲರು ಅಥವಾ ಇಂಥವರ ವರ್ಣನೆ ಮಾತ್ರ ನಮಗೆ ದೀರ್ಘವಾಗಿ ನಮ್ಮ ಪಠ್ಯಪುಸ್ತಕದಲ್ಲಿ ಕೊಡ್ತಾ ಇದೆ. ಬಹುಶಃ ಈ ಎಲ್ಲ ಒಂದು ಅವ್ಯವಸ್ಥೆಯನ್ನು ಸರಿಪಡಿಸಲಿಕ್ಕೆ ನಮ್ಮ ಶ್ರೀರಾಮ ಶಾಲೆಯ ವತಿಯಿಂದ ಒಂದು ಕಾರ್ಯಕ್ರಮಗಳು ಆಗ್ತಾ ಇರಬೇಕು. ಈ ನಿಟ್ಟಿನಲ್ಲಿ ಇಲ್ಲಿ ನಮ್ಮ ಈ ಶ್ರೀರಾಮ ಶಾಲೆ ಇನ್ನೂ ಉಜ್ವಲವಾಗಿ ಬೆಳಗಬೇಕು. ನೆಲ್ಯಾಡಿ ಒಂದು ಕೇಂದ್ರ ಬಿಂದುವಾಗಿಕೊಂಡು ಸುತ್ತಮುತ್ತಲಿನ ಸುಮಾರು 8-10 ಗ್ರಾಮಗಳಿಗೆ ನಮ್ಮ ಈ ಶಾಲೆ ಶ್ರೀರಾಮ ಶಾಲೆ ಕೇಂದ್ರೀಕೃತವಾಗಿದೆ. ನಮಗೆ ಮಾತೃ ಸಂಸ್ಥೆ ಅಂತ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಜೊತೆಗೆ ಸೇರಿಕೊಂಡು ನಾವು ಈ ಶಾಲೆಯನ್ನು ನಡೆಸ್ತಾ ಇದ್ದೇವೆ. ಹಾಗೂ ಈಗ ಈ ಒಟ್ಟು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಾವು ಪ್ರತಿ ವರ್ಷ ಹೆಚ್ಚು ಶಾಲೆಯ ಕಟ್ಟಡಗಳನ್ನು ಅಭಿವೃದ್ಧಿಪಡಲಿಕ್ಕೆ ನೋಡ್ತಾ ಇದ್ದೇವೆ. ಈಗ ನಾವೇನು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ಈ ಸಭಾಂಗಣ ಹಾಗೂ ಇಲ್ಲಿ ಸುತ್ತಮುತ್ತ ಇದ್ದಂಥ ಕುಟೀರವನ್ನು ಈಗಾಗಲೇ ನಾವು ಮುಂದಿನ ಹಂತಕ್ಕೆ ಕೊಂಡೋಗಬೇಕಾಗಿದೆ. ಸೊ ಕಳೆದ ವರ್ಷ ದಾಶರಥಿ ಅಂತ ಹೇಳುವಂಥ ಒಂದು ಹೊಸ ಬಿಲ್ಡಿಂಗನ್ನು ನಾವು ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದೇವೆ. ಮತ್ತು ಆ ಟೈಮಲ್ಲಿ ಉದ್ಘಾಟನೆ ಮಾಡುವ ಟೈಮಲ್ಲಿ
ಶಂಕುಸ್ಥಾಪನೆ ಮಾಡಿದಂಥ ಇವತ್ತು ಉದ್ಘಾಟನೆ ಆಗಿದ್ದಂಥ ಸೀತಾಮೃತ ಹಾಗೂ ಟಾಯ್ಲೆಟ್ಗಳು ಏನು ಇಲ್ಲಿ ಇವತ್ತು ಆರಂಭ ಆಗಿದೆ. ಇದು ನಮ್ಮ ಕಾರ್ಯಕ್ರಮ ಇಲ್ಲಿಗೆ ನಿಲ್ಲಬಾರ್ದು. ಈ ದಾಶರಥಿ ಕಟ್ಟಡದ ಮೇಲ್ಗಡೆ ನಾವು ಪುನಃ ಇನ್ನೊಂದು ಕಟ್ಟಡವನ್ನು ಮಾಡಬೇಕು. ಇನ್ನೂ ಹೆಚ್ಚಿನ ಮಕ್ಕಳನ್ನು ನಾವು ಈ ಶಾಲೆಗೆ ಆಕರ್ಷಿಸಬೇಕು. ಆಗ ಮಾತ್ರ ನಮ್ಮ ನಿಜವಾದ ಉದ್ದೇಶ ಸಫಲ ಆಗ್ತದೆ. ಈ ಕಾರ್ಯಕ್ರಮ ಬಂದಂತಹ ನಮಗೆ ಯಾವಾಗಲೂ ಮಾರ್ಗದರ್ಶನ ನೀಡುವಂತಹ ಶ್ರೀಯುತ ಡಾಕ್ಟರ್ ಪ್ರಭಾಕರ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತಗಳು. ವಿದ್ಯಾಲಯದ ವತಿಯಿಂದ ನಡೆದಂತಹ ಈ ಸುಂದರ ಕಾರ್ಯಕ್ರಮದಲ್ಲಿ ನಮ್ಮ ವಿದ್ಯಾಲಯದ ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದ ಖೋ ಖೋ ಪಂದ್ಯಾಟಕ್ಕೆ ಆಯ್ಕೆಯಾದ ಒಂದು ಈ ಶುಭ ಸಂದರ್ಭದಲ್ಲಿ ನಾವೆಲ್ಲ ಅವರನ್ನು ಅಭಿನಂದನೆ ಮಾಡಲಿಕ್ಕಿದ್ದೇವೆ. ಸುಮಾರು 3 ತಿಂಗಳ ಹಿಂದೆ ನಡೆದಂತಹ ಪುಣಚದಲ್ಲಿ ನಡೆದಂತಹ ಜಿಲ್ಲಾ ಮಟ್ಟದ ಖೋ ಖೋ ಪಂದ್ಯಾಟದಲ್ಲಿ ಅಲ್ಲಿಂದ ಗೆದ್ದು ಆಯ್ಕೆಯಾಗಿ ಬೀದರ್ನಲ್ಲಿ ನಡೆದಂತಹ ಪ್ರಾಂತ್ಯ ಅಂದರೆ ರಾಜ್ಯ ಮಟ್ಟದ ಪಂದ್ಯದಲ್ಲೂ ಕೂಡ ಆಯ್ಕೆಯಾಗಿ ಅಲ್ಲಿಂದ ಕ್ಷೇತ್ರ ಮಟ್ಟದಿಂದ ಕೂಡ ಆಯ್ಕೆಯಾಗಿ ಇದೀಗ ರಾಷ್ಟ್ರ ಮಟ್ಟಕ್ಕೆ ನಮ್ಮ ತಂಡ ತಲುಪಿದೆ. ಸುಮಾರು 5 ವರ್ಷಗಳಿಂದ ಪ್ರಾರಂಭವಾದ ಅಭ್ಯಾಸ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಬಂದು ನಿಂತಿದೆ. ಈ ಹೆಮ್ಮೆಯ ತಂಡಕ್ಕೆ ಇಂದಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಅಭಿನಂದನೆ ಮಾಡಲಿಕ್ಕಿದ್ದೇವೆ. ಖೋ ಖೋ ತಂಡದ ಎಲ್ಲ ವಿದ್ಯಾರ್ಥಿಗಳು ವೇದಿಕೆಗೆ ಬರಬೇಕು ಅಂತೇಳಿ ಅವರನ್ನ ಕೇಳಿಕೊಳ್ತಾ ಇದ್ದೇನೆ. ವೃತ್ತಿಯಲ್ಲಿ ಮೇಸ್ತ್ರಿ ಆದರೂ ಕೂಡ ಕ್ರೀಡೆ ಮೇಲಿರುವ ಅಭಿಮಾನಕ್ಕೋಸ್ಕರ ತಮ್ಮನ್ನ ಇಲ್ಲಿ ಇಷ್ಟು ದೊಡ್ಡ ಸಾಧನೆಗೆ ಸ್ಫೂರ್ತಿಯಾಗಿದ್ದಾರೆ. ನಮ್ಮ ಮಕ್ಕಳನ್ನ ರಾಷ್ಟ್ರ ಮಟ್ಟಕ್ಕೆ ಎಬ್ಬಿಸಿದ್ದಾರೆ. 1 ವರ್ಷದ ಅವಧಿಯಲ್ಲಿ ಸುಮಾರು 7 ಕೊಠಡಿಗಳು, ಅದೇ ರೀತಿ ಇವತ್ತು ಉದ್ಘಾಟನೆಗೊಂಡಿರತಕ್ಕಂಥ ಪಾಕಶಾಲೆ ಇರ್ಬೋದು, ಶೌಚಾಲಯ ಇರ್ಬೋದು, ಅದೇ ರೀತಿ ಕ್ರೀಡಾಂಗಣ ಇರ್ಬೋದು, ಇದೆಲ್ಲವೂ 1 ಕೋಟಿಗೆ ಮಿಕ್ಕಿದ ಆ ಒಂದು ಮೊತ್ತದ ಅನುದಾನದಲ್ಲಿ ನಿರ್ಮಿಸ್ತಕ್ಕಂಥ ಅದ್ಭುತವಾಗಿರತಕ್ಕಂಥ ಅಭಿವೃದ್ಧಿ ಕಾರ್ಯ ಈ ವರ್ಷ ನಾವು ಕಂಡಿದ್ದೇವೆ. ಸುಮಾರು 13 ವರ್ಷಗಳ ಹಿಂದೆ ಈ ಭಾಗದಲ್ಲಿ ಮೌಲ್ಯಾಧಾರಿತ ಶಿಕ್ಷಣ ಬೇಕು ಅನ್ನೋ ಕಾರಣಕ್ಕೋಸ್ಕರ, ಅದರಲ್ಲೂ ವಿಶೇಷವಾಗಿ ಈಗಿನ ನಮ್ಮ ಇವತ್ತಿನ ಸಭಾಧ್ಯಕ್ಷರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಭಾಕರ ಭಟ್ರ ಕನಸಿನ ಮೇರೆಗೆ ಈ ಸಂಸ್ಥೆ ಪ್ರಾರಂಭ ಆಯಿತು. ಆಗಾಗ ಸಂಘಟನೆಯ ಬೇರೆ ಬೇರೆ ಚಟುವಟಿಕೆಯಲ್ಲಿ ಸೇರಿದಾಗ ಕಡಬ ಮತ್ತು ನೆಲ್ಯಾಡಿ 2 ಭಾಗದಲ್ಲಿ ನಮ್ಮ ವಿದ್ಯಾಸಂಸ್ಥೆ ಪ್ರಾರಂಭ ಮಾಡಬೇಕು ಅನ್ನುವಂಥ ಆ ಕನಸಿನೊಂದಿಗೆ 2 ಕಡೆಯೂ ವಿದ್ಯಾಸಂಸ್ಥೆಗಳು ಪ್ರಾರಂಭ ಆಯಿತು. ಸ್ನೇಹಿತರೆ, ನಮಗೆ ಗೊತ್ತಿದೆ, ಈ ದೇಶದಲ್ಲಿ ಶಿಕ್ಷಣದ ವ್ಯವಸ್ಥೆಯಲ್ಲಿ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಉಲ್ಲೇಖ ಮಾಡಿದರು. ಶಿಕ್ಷಣ ವ್ಯವಸ್ಥೆಯಲ್ಲಿ ಯಾವುದನ್ನು ಕೊಡಬೇಕಾಗಿತ್ತ, ಈ ದೇಶದ ನೈಜ ಇತಿಹಾಸ ಇರ್ಬೋದು, ಈ ದೇಶದ ಸಂಸ್ಕಾರ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಇದಕ್ಕೆ ಒತ್ತು ಕೊಡುವಂಥ ಕೆಲಸ ಕಾರ್ಯ ಆಗಬೇಕಾಗಿತ್ತು. ಆದರೆ ಮೆಕಾಲೆ ಶಿಕ್ಷಣ ಪದ್ಧತಿಯನ್ನು ಮುಂದುವರಿಸತಕ್ಕಂಥ ಪರಿಣಾಮ ಎಲ್ಲೊಂದು ಕಡೆ ಈ ದೇಶದ ನೈಜ ಶಿಕ್ಷಣವನ್ನು, ನೈಜ ಇತಿಹಾಸವನ್ನು ಮರೆಮಾಚತಕ್ಕಂಥ, ನಮ್ಮೆಲ್ಲರನ್ನ ಒಂದು ರೀತಿಯಲ್ಲಿ ಪಾಶ್ಚಾತ್ಯ ಸಂಸ್ಕೃತಿ ಕಡೆಗೆ ಕೊಂಡೊಯ್ಯತಕ್ಕಂಥ ಪ್ರಯತ್ನ ಶಿಕ್ಷಣದ ಮೂಲಕ ಆಗಿದೆ. ವಿವೇಕಾನಂದ ವಿದ್ಯಾವರ್ಧಕ ಸಂಘದಡಿಯಲ್ಲಿ ಸುಮಾರು 70ಕ್ಕೂ ಮಿಕ್ಕಿ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿ ಈ ಸರ್ಕಾರಿ ವ್ಯವಸ್ಥೆಯಲ್ಲಿ ಸಿಗದೇ ಇರುವಂಥ ಶಿಕ್ಷಣವನ್ನು ಕೊಡುವಂಥ ಕೆಲಸ ಕಾರ್ಯವನ್ನು ನಿರಂತರವಾಗಿ ವಿದ್ಯಾವರ್ಧಕ ಸಂಘ ಮಾಡ್ತಾ ಇದೆ. ಇವತ್ತು ಶ್ರೀರಾಮ ವಿದ್ಯಾ ಕೇಂದ್ರದ ಸುದೀರ್ಘ 13 ವರ್ಷದ ಈ ಒಂದು ಸಂಸ್ಥೆಯ ಈ ಭಾಗದ ವಿದ್ಯಾರ್ಜನೆಯ ಫಲ ಇವತ್ತು ಎಲ್ಲೋ ಒಂದು ಕಡೆ ವಿದ್ಯಾರ್ಥಿಯನ್ನು ಸಂಸ್ಕಾರಯುತವಾಗಿ ಮಾಡುವಂಥದ್ದು ಜೊತೆಗೆ ಆ ವಿದ್ಯಾರ್ಥಿ ಮತ್ತು ಆ ವಿದ್ಯಾರ್ಥಿಯ ಮನೆ ಇರ್ಬೋದು ಮತ್ತು ಸುತ್ತಮುತ್ತಲಿನ ಆ ಸಂಪರ್ಕದಲ್ಲಿರ್ತಕ್ಕ ಮನೆಯನ್ನೇ ರಾಷ್ಟ್ರೀಯತೆಯ ಕಡೆಗೆ ಕೊಂಡೊಯ್ಯತಕ್ಕಂಥ ಪ್ರಯತ್ನ ಈ ರೀತಿಯ ವಿದ್ಯಾಸಂಸ್ಥೆಗಳಿಂದ ಆಗ್ತಾ ಇದೆ. ಈ ಕಾರಣಕ್ಕೋಸ್ಕರನೇ ಈ ವಿದ್ಯಾಸಂಸ್ಥೆಯನ್ನು ಆರಂಭ ಮಾಡಿರುವಂಥದ್ದು. ಅದರಲ್ಲಿಯೂ ಕನ್ನಡ ಮಾಧ್ಯಮದಲ್ಲಿ ಡಾಕ್ಟರ್ ಕನಸದು ಕನ್ನಡ ಮಾಧ್ಯಮದಲ್ಲೇ ಶಾಲೆಯನ್ನು ಮಾಡಬೇಕು ಅಂತ ಹೇಳುವಂಥದ್ದು. ಆದರೆ ಇವತ್ತು ಕನ್ನಡ ಮಾಧ್ಯಮದಲ್ಲೇ ಸರ್ಕಾರಿ ಶಾಲೆಗಳಿರುವ ಮಧ್ಯೆ ಕನ್ನಡ ಮಾಧ್ಯಮದಲ್ಲಿ ಒಂದು ಶಿಕ್ಷಣ ನಡೆಸುವಂಥದ್ದು ಎಷ್ಟು ಕಷ್ಟ ಅಂತ ಹೇಳುವಂಥದ್ದು ಇಲ್ಲಿ ಆಡಳಿತ ಮಂಡಳಿ ಮತ್ತು ಇದರಲ್ಲಿ ತೊಡಗಿಸಿಕೊಂಡಿರುವ ಗೊತ್ತಿದೆ. ಸರ್ಕಾರಿ ವ್ಯವಸ್ಥೆಯಲ್ಲಿ ಎಲ್ಲವನ್ನೂ ಕೊಡ್ತಾ ಇದ್ದಾರೆ, ಆದರೆ ಸರಿಯಾದ ಶಿಕ್ಷಣವನ್ನು ಕೊಡ್ತಾ ಇಲ್ಲ. ಶಿಕ್ಷಣವನ್ನು ಕೊಡಬೇಕನ್ನೋ ಕಾರಣಕ್ಕೋಸ್ಕರ, ಸಂಸ್ಕಾರಯುತ ಶಿಕ್ಷಣ ಕೊಡಬೇಕು, ಮೌಲ್ಯಾಧಾರಿತ ಶಿಕ್ಷಣ ಕೊಡಬೇಕು ಕಾರಣಕ್ಕೋಸ್ಕರ ಕನ್ನಡ ಮಾಧ್ಯಮದಲ್ಲೇ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಅದರಲ್ಲಿಯೂ ಕಿಂಚಿತ್ತು ಆ ಒಂದು ಫೀಸನ್ನು ಸಂಗ್ರಹ ಮಾಡಿ, ಉಳಿಕೆಯನ್ನು ದಾನಿಗಳಿಂದ ಸಂಗ್ರಹ ಮಾಡಿ ಈ ರೀತಿಯ ಶಿಕ್ಷಣ ಕೊಡುವಂಥ ಕೆಲಸ ಕಾರ್ಯ ಸುದೀರ್ಘ 13 ವರ್ಷದಿಂದ ಈ ಸಂಸ್ಥೆಯಿಂದ ನಡೀತಾ ಇದೆ. ಇವತ್ತು ಈ ರೀತಿಯ ಸಂಸ್ಥೆ ಇಡೀ ಜಿಲ್ಲೆಯಲ್ಲಿ, ಅದೇ ರೀತಿ ಪಕ್ಕದ ಕೇರಳ ಜಿಲ್ಲೆಯಲ್ಲಿಯೂ, ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯಲ್ಲಿಯೂ ವಿದ್ಯಾವರ್ಧಕ ಸಂಘದಡಿಯಲ್ಲಿ ಸಂಸ್ಥೆ ನಡೀತಾ ಇದ್ದೇವೆ.
ಖಂಡಿತ ಇವತ್ತು ಈ ರೀತಿಯ ಶಿಕ್ಷಣದ ಅವಶ್ಯಕತೆ ಇತ್ತು. ಆ ಕಾರಣಕ್ಕೋಸ್ಕರ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿರುವಂಥದ್ದು. ಸುಮಾರು 1 ಕೋಟಿಯ ಮಿಕ್ಕಿದ ಅನುದಾನದಲ್ಲಿ ಸಂಸ್ಥೆಯನ್ನು ಹೊಸ ಕಟ್ಟಡ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯವನ್ನು ಮಾಡಿದ್ದೇವೆ ಅಂತ ಉಲ್ಲೇಖ ಮಾಡಿದ್ದೇವೆ. ಯಾಕೆ ಅಂತೇಳಿದ್ರೆ ಆಧುನಿಕತೆಯ ನಡುವೆ ಎಲ್ಲೋ ಒಂದು ಕಡೆ ಕುಟೀರ ಅಥವಾ ಹಂಚಿನ ಕೊಠಡಿಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಓದಿದರೆ ಸಾಕಾಗಲಿಕ್ಕಿಲ್ಲ. ಎಲ್ಲ ರೀತಿಯ ವ್ಯವಸ್ಥೆ ಬೇಕು. ಬೇರೆ ವ್ಯವಸ್ಥೆಯನ್ನು ಹೊಂದಾಣಿಕೆ ಮಾಡೋ ಸಂದರ್ಭದಲ್ಲಿ ಸುಸಜ್ಜಿತ ಕಟ್ಟಡದಲ್ಲಿಯೂ ಇವತ್ತು ಶಿಕ್ಷಣ ಕೊಡುವಂಥ ವ್ಯವಸ್ಥೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಬೇರೆ ಬೇರೆ ದಾನಿಗಳ ಮೂಲಕ ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನು ಜೋಡಿಸಿಕೊಂಡು, ಅದೇ ರೀತಿ ನಮ್ಮ ಅಧ್ಯಕ್ಷರಿರ್ಬೋದು, ನಮ್ಮ ಸಂಸತ್ ಸದಸ್ಯರಿರ್ಬೋದು, ಶಾಸಕರಿರ್ಬೋದು, ಬೇರೆ ಬೇರೆ ಸಂಪರ್ಕ ಮಾಡಿ ನಮ್ಮ ಸಂಸ್ಥೆಗೆ ಇವತ್ತು ಬೇರೆ ಬೇರೆ ಅಭಿವೃದ್ಧಿ ಕಾರ್ಯವನ್ನು ಕೊಟ್ಟಿದ್ದಾರೆ. ಖಂಡಿತ ಇವತ್ತು ಅಭಿವೃದ್ಧಿ ಕಾರ್ಯದ ಜೊತೆಗೆ ಸೇರಿರತಕ್ಕಂಥ ನನ್ನೆಲ್ಲ ಈ ಭಾಗದ ಸಂಸ್ಥೆಯ ಪೋಷಕ ಬಂಧುಗಳಲ್ಲಿ ವಿನಂತಿ ಇಷ್ಟೇ, ಸುಸಜ್ಜಿತ ಕಟ್ಟಡ ನಿರ್ಮಾಣ ಆಗಿದೆ, ಎಲ್ಲ ವ್ಯವಸ್ಥೆಗಳು ಬಂದಿದೆ. ನಮ್ಮ ರಾಷ್ಟ್ರೀಯ ಚಿಂತನೆಯಲ್ಲಿ ಕೊಡುವಂಥ ಶಿಕ್ಷಣದ ವ್ಯವಸ್ಥೆಗೆ ನಮ್ಮ ಮನೆಯ ಮಕ್ಕಳನ್ನು ಕಲಿಸ್ತಕ್ಕಂಥ ಪ್ರಯತ್ನ ಅಥವಾ ನಮ್ಮ ಸುತ್ತಮುತ್ತಲ ಮನೆಯ ಮಕ್ಕಳನ್ನು ಜೋಡಿಸ್ತಕ್ಕಂಥ ಪ್ರಯತ್ನ ನಮ್ಮಿಂದಾಗಬೇಕಾಗಿದೆ. ಒಂದು ಹಳ್ಳಿ ಮೂಲೆಯಲ್ಲಿರುವಂಥ ಮಗುವು ಅದು ರಾಷ್ಟ್ರ ಮಟ್ಟಕ್ಕೆ ಹೋಗುವುದು ಅಂತ ಹೇಳೋದು ಭಾರಿ ದೊಡ್ಡ ಸಾಧನೆ. ಅದು ಬೇರೆ ಬೇರೆ ಕಡೆಯಲ್ಲಿ ನಗರಗಳಲ್ಲಿ ಆ ಮಗುವನ್ನು ಉತ್ತೇಜಿಸಲಿಕ್ಕೆ, ಅದಕ್ಕೆ ಬೇಕಾದಂಥ ಪ್ರೋತ್ಸಾಹ ಕೊಡಲಿಕ್ಕೆ ಅಥವಾ ಅದಕ್ಕೆ ಬೇಕಾದಂಥ ತರಬೇತಿ ಕೊಡಲಿಕ್ಕೆ ಭಾರಿ ವ್ಯವಸ್ಥೆಗಳಿದೆ. ಒಂದು 5-6 ವರ್ಷ ಆಗಬೇಕಾದ್ರೆ ಮಗುವನ್ನು ಆಯ್ಕೆ ಮಾಡ್ತಾರೆ, ಅದಕ್ಕೆ ಬೇಕಾದಂಥ ಆಹಾರದ ವ್ಯವಸ್ಥೆಯನ್ನು ಮಾಡ್ತಾರೆ. ಎಲ್ಲ ರೀತಿಯ ತರಬೇತಿಯನ್ನು ಕೊಡಲಿಕ್ಕೆ ಸಾಕಷ್ಟು ಹಣವನ್ನು ಕೊಟ್ಟು ವ್ಯಕ್ತಿಯನ್ನು ಜೋಡಿಸ್ಕೊಂಡಿರ್ತಾರೆ. ಇದೆಲ್ಲದರ ಮಧ್ಯದಲ್ಲಿ ಮನೆಯಲ್ಲಿಯೂ ಭಾರಿ ದೊಡ್ಡ ಆಹಾರದ ವ್ಯವಸ್ಥೆ ಇಲ್ಲ, ಅಂದರೆ ಆರ್ಥಿಕ ವ್ಯವಸ್ಥೆ ಇಲ್ಲ. ಶಾಲೆಗೆ ಬಂದರೆ ಶಾಲೆಯಲ್ಲಿಯೂ ಅದಕ್ಕೆ ಶಿಕ್ಷಣ ಕೊಡುವಂಥ ಭಾರಿ ತರಬೇತಿದಾರರು ಇಲ್ಲ. ಆದರೆ ಅದರ ಮಧ್ಯದಲ್ಲಿ ಯಾರೋ ಒಬ್ಬ ಮೇಸ್ತ್ರಿಯಾಗಿ ಬಂದಂಥವನು, ಸಾಮಾನ್ಯ ನಾವು ಅವನನ್ನು ಗುರುತೇ ಹಿಡಿಯೋದಿಲ್ಲ, ಮೇಸ್ತ್ರಿ ಅಲ್ವಾ ಸಂಬಳ ಕೊಟ್ಟು ಕೆಲಸ ಮಾಡ್ತಾನೆ ಅಂತ. ಆದರೆ ಈ ಸಂತೋಷ ಅಲ್ಲಿಗೆ ನಿಲ್ಲಿಸಲಿಲ್ಲ. ನಾನು ಸಂಬಳ ಪಡಿಬೇಕೆ, ನನ್ನ ಮನೆ ನಡಿಬೇಕು ಅಂತ. ಆದರೆ ತನಗೆ ಗೊತ್ತಿದ್ದಂಥ ಒಂದು ಕೌಶಲ್ಯ ಅದನ್ನು ಮಕ್ಕಳಲ್ಲಿ ಜೋಡಿಸುವಂತ ಒಂದು ಅದ್ಭುತವಾದಂಥ ಕೆಲಸ ಮಾಡಿದರು. ಅದರ ಪರಿಣಾಮ ಇಲ್ಲಿಯ ಖೋಖೋ ತಂಡ, ನನಗೆ ಮತ್ತೆ ನಿಮ್ಮನ್ನು ನೋಡಿದಾಗ ಆಶ್ಚರ್ಯ ಆಗ್ತದೆ. ಹೀಗೆ ನೋಡಿದ್ರೆ ಪೈಲ್ವಾನ್ಗಿರಿ ಇಲ್ಲ, ಸಣ್ಣ ತುಳಿನಲ್ಲಿ ಹೇಳಿದ್ರೆ ಎಲ್ಲ ಕಡ್ಡಿಗಳು ಮಾರ್ಯಾರೆ. ನೀವು ಅಲ್ಲಿ ಬಾರಿ ಜನ ಇರ್ಬೋದು, ನನಗೆ ಗೊತ್ತಿಲ್ಲ, ನಿಮ್ಮ ಹತ್ರ ಕೇಳಿದ್ರೆ ಗೊತ್ತಾಗ್ಬೋದು. ಅಲ್ಲಿ ಬಾರಿ ಗಟ್ಟಿ ಜನಗಳ ಖೋಖೋಕ್ಕೆಲ್ಲ ಬಂದಿರ್ಬೋದು. ಅವರನ್ನೆಲ್ಲರನ್ನು ಸೋಲಿಸಿದ್ದೀರಿ ಅಂತ ಆದರೆ ನಿಮ್ಮ ಕೌಶಲ್ಯ ಭಾರಿ ದೊಡ್ಡದು ಅಂತ. ಅದಕ್ಕೋಸ್ಕರ ಕೌಶಲ್ಯಕ್ಕೆ ಉಳಿದದ್ದು ಯಾವುದು ಸಾಟಿ ಆಗುವುದಿಲ್ಲ. ಅದಕ್ಕೆ ಬೇಕಾದಂಥ ಶಿಕ್ಷಣ ಪಡೆದಿದ್ದೀರಿ, ಈ ಸಂಸ್ಥೆಯ ಗೌರವವನ್ನು ಹೆಚ್ಚಿಸಿದ್ದೀರಿ. ಮುಂದೆ ಇನ್ನೊಂದು ರಾಷ್ಟ್ರ ಮಟ್ಟಕ್ಕೆ ಹೋಗೋರಿದ್ದೀರಿ, ಚಿಂತೆ ಮಾಡೋದು ಬೇಡ. ರಾಷ್ಟ್ರ ಮಟ್ಟದಲ್ಲಿ ಇನ್ನಷ್ಟು ಬಲಾಢ್ಯರು ನಿಮಗೆ ಸಿಗುವುದು. ಕೌಶಲ್ಯದ ಮುಖಾಂತರ ಗೆಲ್ಲುವ ಸಾಧ್ಯತೆಗಳು ಹೆಚ್ಚಿದೆ ನಿಮಗೆ. ಮತ್ತೆ ನಾನು ಶುಭಾಶಯ ಕೋರ್ತೇನೆ. ಒಂದು ಕಡೆಯಲ್ಲಿ ಕ್ಷೇತ್ರ ಮಟ್ಟಕ್ಕೆ, ಕ್ಷೇತ್ರ ಅಂದರೆ ಕರ್ನಾಟಕ ಮತ್ತು ತೆಲಂಗಾಣ, ಅಂದರೆ ಕರ್ನಾಟಕ ಇಡೀ ತೆಲಂಗಾಣ, ಆಂಧ್ರ ಇದು ಸೇರಿರುವಂಥ ಪ್ರದೇಶ. ಈಗ ಇಡೀ ರಾಷ್ಟ್ರದ ಮಟ್ಟಕ್ಕೆ ಹೋಗ್ತಾ ಇದ್ದೇವೆ ನಾವು ಅಲ್ಲಿ ಗೆದ್ದು. ಅದಕ್ಕೋಸ್ಕರ ನಿಮಗೆ ಶುಭಾಶಯ ಮತ್ತು ಗೆದ್ದದಕ್ಕೆ, ಇಲ್ಲಿವರೆಗೆ ಗೆದ್ದದಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇವತ್ತು ಒಂದು ಪಾಕಶಾಲೆ, ಇದರ ಹಿಂದೆ ಎಲ್ಲೆಲ್ಲೋ ವ್ಯವಸ್ಥೆ ಮಾಡ್ತಾ ಇದ್ದೇವೆ ನಾವು. ಈಗ ಒಂದು ಸುಸಜ್ಜಿತವಾದಂಥ ಒಂದು ಪಾಕಶಾಲೆ ಅದರ ನಿರ್ಮಾಣ ಆಗಿದೆ. ಅದರ ಉದ್ಘಾಟನೆ ಇವತ್ತಾಗಿದೆ. ಅದರ ಹೆಸರು ಇಡಬೇಕಾದರೆ ಸೀತಾಮೃತಂ ಅಂತ ಹೆಸರಿಟ್ಟಿದ್ದೇವೆ. ಸೀತಾಮೃತಂ ಯಾಕೆ? ಕಳೆದ ಒಂದು 100-200 ವರ್ಷಗಳಲ್ಲಿ ಕೃಷ್ಣ ಶೆಟ್ಟರದನ್ನು ಪ್ರಸ್ತಾಪ ಮಾಡಿದ್ರು. ಅದನ್ನು ನಾವು ಅನೇಕ ಸಂಗತಿಗಳನ್ನು ಮರ್ತಿದ್ದೇವೆ. ನಾವು ಮರಿಬೇಕು ಅಂತ ಹೇಳುವಂಥ ಶಿಕ್ಷಣವನ್ನೇ ನಮಗೆ ಕೊಟ್ಕೊಂಡು ಬಂದಿದ್ದಾರೆ. ನಮ್ಮ ಭಾರಿ ದೊಡ್ಡ ಒಂದು ಪರಂಪರೆ ಇದೆ ಈ ದೇಶದಲ್ಲಿ. ಆ ಪರಂಪರೆ ಆಧಾರದಲ್ಲಿ ಇಡೀ ಜಗತ್ತಿಗೆ ಬೇಕಾದನ್ನು ಎಲ್ಲವನ್ನು ಕೊಡುವಂತ ತಾಕತ್ತಿದ್ದಂಥ ದೇಶ ಇದು. ಜಗತ್ತಿನ ಜನ ಈ ದೇಶದ ಮೇಲೆ ಆಕ್ರಮಣ ಮಾಡಿದ್ಯಾಕೆ? ಇನ್ನು ಯಾವುದೇ ದೇಶದ ಮೇಲೆ ಮಾಡದಷ್ಟು ದೊಡ್ಡ ಪ್ರಮಾಣದ ಆಕ್ರಮಣ ನಮ್ಮ ದೇಶ ಮೇಲೆ ಯಾಕೆ ಆಯ್ತು ಅಂತ ಕೇಳಿದರೆ, ಇಲ್ಲಿ ಬೇಕಾದಷ್ಟು ದೊಡ್ಡ ಪ್ರಮಾಣದ ಸಂಪತ್ತಿ. ಅದಕ್ಕೋಸ್ಕರ ಸಂಪತ್ತನ್ನು ಲೂಟಿ ಮಾಡಲಿಕ್ಕೆ ಅಂತ ಬಂದರು. ಆಮೇಲೆ ಅವರಿಗೆ ಅನಿಸಿತು ನಾವೇ ಇಲ್ಲಿ ಅಧಿಕಾರದಲ್ಲಿ ಇದ್ರೇನು ಅಂತ. ಅದಾದ ಮೇಲೆ ಅವರಿಗೆ ಅನಿಸಿತು ಈ ಜನರನ್ನು ನನ್ನ ಮತಕ್ಕೆ ಸೇರಿಸ್ಕೊಂಡ್ರೆ ಏನು ಅಂತ. ಹೀಗೆ ಹಂತವಾಗಿ ಅವರು ಪ್ರಯತ್ನಗಳನ್ನು ಮಾಡ್ತಾ ಬಂದರು. ಮೊದಲೊಂದು 750 ವರ್ಷ ಕಾಲ ಮುಸಲ್ಮಾನರು ಅವರು ದಬ್ಬಾಳಿಕೆಯಿಂದ ನಮ್ಮ ಮೇಲೆ ಆಕ್ರಮಣ ಮಾಡಿದ್ರು. ಅದಾದ ಮೇಲೆ ಬಂದಂತ ಕ್ರಿಶ್ಚಿಯನ್ರು ದಬ್ಬಾಳಿಕೆ ನೇರ ಮಾಡಲಿಲ್ಲ, ಆದರೆ ನನಗೆ ಗೊತ್ತಿಲ್ಲದೆ ವಿಷಯವನ್ನು ಉಣಿಸ್ತಾ ಹೋದ್ರು. ಅಂದ್ರೆ ಮಾನಸಿಕವಾಗಿ ನಮ್ಮನ್ನು ಕುಗ್ಗಿಸಿದ್ರು. ಅದಕ್ಕೋಸ್ಕರ ನಾವು ಯಾರು ಅಂತ ನಮಗೆ ಮರ್ತೇ ಹೋಯ್ತು. ನಮಗೆ ನೆನಪಿಟ್ಟುಕೊಳ್ಳಿ, ಸ್ವಾತಂತ್ರ್ಯದ ಹೋರಾಟದ 1000 ವರ್ಷದ ಇತಿಹಾಸದಲ್ಲಿ ನಮ್ಮ ದೇಶದ ಅನೇಕ ಜನ ಈ ದೇಶ ಇದು ನಮ್ಮದು, ನೀವ್ಯಾರು ಬಂದು ಆಳ್ಲಿಕ್ಕೆ ಅಂತ ಕೇಳಿ ದೇಶ ಪ್ರೇಮದ ಹಿನ್ನೆಲೆಯಲ್ಲಿ ಹೋರಾಟ ಮಾಡ್ತಾ ಇದ್ರು. ಕಳೆದ 75 ವರ್ಷದಲ್ಲಿ ಯಾರ ರೀತಿ
ಯೋಚನೆ ಮಾಡುವರು. ಇದು ನಮ್ಮ ದೇಶ ಅಂತ ಹೇಳುವಂತ ಚಿಂತನೆ ಯಾರಲ್ಲಿದೆ? ಈಗ ಒಂದು 5-6 ವರ್ಷಗಳಲ್ಲಿ ಒಂದು ಪರಿವರ್ತನೆ ಬಿಟ್ಟರೆ ಅದರ ಹಿಂದೆ ಅದು ನಮಗೆ ನೆನಪೇ ಇಲ್ಲ. ನೆನಪೇ ಇಲ್ಲದ ರೀತಿಯ ಶಿಕ್ಷಣ, ಅದಕ್ಕೆ ವಿಸ್ಮೃತಿ ಅಂತ ಹೇಳ್ತೇವೆ ನಾವು. ನಮ್ಮ ಮನಸ್ಸಿನಿಂದ ಅದನ್ನು ಮರ್ತೆ ಬಿಟ್ಟಿದ್ದೇವೆ. ಈಗ ವಿಸ್ಮೃತಿಯನ್ನು ತೆಗೆದು ಹಾಕಿ ನಾವು ಯಾರು ಅಂತ ನೆನಪು ಮಾಡಿಕೊಡುವಂತ ಕಾರ್ಯ ಅದನ್ನು ವಿವೇಕಾನಂದ ವಿದ್ಯಾವರ್ಧಕ ಸಂಘ ಮಾಡ್ತಾ ಇದೆ. ಅದರ ಅಡಿಯಲ್ಲಿ ಕೆಲಸ ಮಾಡ್ತಾ ಇರುವಂತ ಶ್ರೀರಾಮ ವಿದ್ಯಾಲಯ ನೆಲ್ಯಾಡಿ ಇದು ಇವತ್ತು ಯೋಚನೆ ಮಾಡಿದೆ. ಅದಕ್ಕೆ ಸೀತಾಮೃತಂ ಅಂತ ಹೆಸರು. ಅಮೃತ ಎಲ್ಲಿ ಸಿಕ್ಕೋದು? ಅದು ಸಿಗಬೇಕಾದ್ರೆ ಸೀತೆ ಕೈಯಲ್ಲೇ ಸಿಗಬೇಕು, ಇನ್ನು ಯಾರ ಕೈಯಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. 2 ಕಾರಣಕ್ಕೋಸ್ಕರ ಸೀತಾಮೃತಂ. ಒಂದು, ನಮ್ಮ ಪರಂಪರೆಯನ್ನು ನೆನಪಿಸುವಂತ ಕಾರ್ಯ. ನರೇಂದ್ರ ಮೋದಿ ನಮ್ಮ ಪ್ರಧಾನಮಂತ್ರಿಯವರು ಇತ್ತೀಚೆಗೆ ತುಂಬ ಭಾಷಣದಲ್ಲಿ, ನಿನ್ನೆಲ್ಲ ಮೊನ್ನೆ ಒಂದು ಕಾರ್ಯಕ್ರಮದ ಭಾಷಣದಲ್ಲಿ ಅವರು ಹೇಳಿದರು, ನಮ್ಮ ಒಟ್ಟು ಕಲ್ಪನೆ ಏನು ಅಂತ ಕೇಳಿದರೆ, ಒಂದು ಕಡೆಯಲ್ಲಿ ಪರಂಪರೆಯನ್ನು ಉಳಿಸುವುದು, ಇನ್ನೊಂದು ಕಡೆಯಲ್ಲಿ ಅಭಿವೃದ್ಧಿಯನ್ನು ಮಾಡಿ. ಅದಕ್ಕೆ ಅಭಿವೃದ್ಧಿಯ ಕೆಲಸ ನಾವು ಮಾಡ್ತಾ ಇದ್ದೇವೆ ನಾವು, ಇಲ್ಲ ಅಂತಿಲ್ಲ. ಶಾಲೆಗಳನ್ನು ತೆರೆಯೋದು, ಅವರಿಗೆ ವಿದ್ಯಾಭ್ಯಾಸ ಕೊಡೋದು, ಅದು ಒಂದು ಕಡೆಯಲ್ಲಾದರೆ ಯಾವ ರೀತಿಯ ವಿದ್ಯಾಭ್ಯಾಸ ಕೊಡಬೇಕು, ಏನು ವಿದ್ಯಾಭ್ಯಾಸ ಕೊಡಬೇಕು, ಅದು ನಮ್ಮ ಪರಂಪರೆದ್ದು ಕೊಡಬೇಕು. ಸೀತೆ ಜೊತೆಯಲ್ಲಿ ನಮ್ಮ ಸಂಪರ್ಕ ಸಂಬಂಧಗಳಿದೆ ಅಂತ. ನಾವು ಸುಮ್ಮನೆ ಈ ದೇಶದಲ್ಲಿ 100ಕ್ಕೆ 80-90 ಜನ ಹಿಂದೂಗಳಿದ್ದೇವೆ ಅಷ್ಟಕ್ಕೋಸ್ಕರ ಮಾತ್ರ ಅಲ್ಲ ಇದು ಹಿಂದೂ ದೇಶ ಭಾರತ. ನಮಗೆ ಈ ದೇಶಕ್ಕೊಂದು ವಿಶಿಷ್ಟವಾದಂಥ ಅವಿನಾಭಾವ ಸಂಬಂಧ ಇದೆ. ಇಲ್ಲಿರುವ ಕಲ್ಲುಗಳಿದೆ, ಕಲ್ಲುಗಳನ್ನು ಬರೀ ಕಲ್ಲು ಅಂತ ನಾವು ಯೋಚನೆ ಮಾಡಲಿಲ್ಲ. ಆ ಕಲ್ಲಿನಲ್ಲಿ ನಮಗೆ ಶಿವ ಕಾಣ್ತಾನೆ, ಶಂಕರ ಕಾಣ್ತಾನೆ, ಬೇರೆ ಬೇರೆ ದೇವರುಗಳ ಮೂರ್ತಿಯನ್ನು ನಾವು ಕಾಣ್ತೇವೆ. ಒಬ್ಬ ಶಿಲ್ಪಿ ಅವನು ಆ ಕಲ್ಲಿನಲ್ಲಿ ಅದರ ಒಳಗೆ ಯಾವ ಮೂರ್ತಿನ ಅಂತ ತೆಗಿಬಹುದು. ಅದು ಪಾರ್ವತಿದ್ದ, ದುರ್ಗೆದ್ದ, ಸರಸ್ವತಿದ್ದ, ಅದು ರಾಮಂದ, ಕೃಷ್ಣಂದ, ಅಂದರೆ ಒಂದೊಂದು ಕಲ್ಲಿನಲ್ಲಿ ಅವ ಇದ್ದಾನೆ ಅಂತ, ದೇವರು ಇದ್ದಾನೆ ಅಂತ ನಂಬಿಕೊಂಡು ಬಂದಂಥ ಜನ ನಾವು. ಸುಮ್ಮನೆ ಏನಿಲ್ಲ, ಕಲ್ಲಂದರೆ ಯಾವುದೋ ಒಂದು ಕಲ್ಲು ಅಂತ, ಬರೀ ಜಲ್ಲಿ ಕಲ್ಲು ಇದಕ್ಕೆ ಮಾತ್ರ ಅಂತ ಕೆಲವರು ಆ ಜಲ್ಲಿ ಕಲ್ಲನ್ನು ಕಲ್ಲು ಬಿಸಾಡಲಿಕ್ಕೆ ಯೋಚನೆ ಮಾಡ್ತಾರೆ. ಅಲ್ಲ, ಅದೊಂದು ಪವಿತ್ರವಾದಂಥ ಸಂಗತಿ. ಈ ನೀರಿನ ಜೊತೆಯಲ್ಲಿ ನಮಗೆ ಸಂಬಂಧ ಇದೆ. ಈ ನೀರನ್ನು ಬರೀ ನೀರು ಅಂತ ಹೇಳುವುದಿಲ್ಲ ನಾವು. ಇಲ್ಲಿ ಅನೇಕ ನದಿಗಳು ಹರಿದರೆ, ಇಲ್ಲಿ ನೇತ್ರಾವತಿ ಹರಿತಾರೆ, ಈ ಕಡೆ ಕುಮಾರಧಾರ ಹರಿತಾರೆ. ಅದನ್ನು ಯಾರು ಬರೀ ನೀರು ಅಂತ ಹೇಳಲಿಲ್ಲ. ಯಾರೊಬ್ಬ ವಿಜ್ಞಾನದ ವಿದ್ಯಾರ್ಥಿ ಅದೇನು ಅಂತ ಕೇಳಿದರೆ H2O ಅಂತ ಹೇಳ್ಬೋದು. ನಾವು H2O ಹೇಳಲಿಲ್ಲ, ನೀರು ಹೇಳಲಿಲ್ಲ. ನಾವೇನು ಹೇಳಿದೆವು? ನೇತ್ರಾವತಿಯ ತೀರ್ಥ. ಅಂದರೆ ನಾವು ಸಂಬಂಧ ಇಟ್ಟುಕೊಂಡಂಥ ಸಂಬಂಧ ಇನ್ಯಾರು ಇಟ್ಕೊಳ್ಳಿಲ್ಲ. ನಮಗೆ ಸಂಬಂಧ ಈ ಭೂಮಿದೇನು ಅಂತ ಕೇಳಿದರೆ ನೀನು ತಾಯಿ ಅಂತ. ಅದಕ್ಕೋಸ್ಕರ ಇದನ್ನು ಬರೀ ಮಣ್ಣು, ಕಲ್ಲು, ಮರ, ಗಿಡ ಅಂತ ಹೇಳಿದೆ, ಇದನ್ನು ಮಾತೃಭೂಮಿ ಅಂತ ಹೇಳಿದ್ರು. ಭಾರತ ಮಾತೆ ಅಂತ ನಾವು ಹೇಳಿದೆವು. ಇದನ್ನು ಎಲ್ಲಿವರೆಗೆ ಅಂತ ಕೇಳಿದರೆ, ಇದು ನನ್ನ ಕರ್ಮಭೂಮಿ, ಇದು ಒಳ್ಳೆ ಕೆಲಸ ಮಾಡಲಿಕ್ಕೆ ಇರುವಂಥ ಭೂಮಿ, ಇದು ದೇವಭೂಮಿ. ಇದು ಜಗತ್ತಿನಲ್ಲಿ ದೇವರು ಎಲ್ಲಾದರೂ ಹುಟ್ಟಿ ನಡೆದಾಡ್ತಿದ್ರೆ ಅದು ಭಾರತದಲ್ಲೇ. ಇನ್ನೆಲ್ಲಿಯೂ ದೇವರು ಹುಟ್ಟಲಿಲ್ಲ. ನೀವು ಚರಿತ್ರೆ ಬೇರೆ ಬೇರೆ ದೇಶ ತೆಗೆದು ನೋಡಿ, ಅಲ್ಲಿ ದೇವರು ಹೋಗಲೇ ಇಲ್ಲ. ದೇವರು ಬಂದಿರುವಂಥದ್ದು ಭಾರತಕ್ಕೆ, ಭಾರತದಲ್ಲೇ ಓಡಾಡಿರುವಂಥದ್ದು. ಅದಕ್ಕೋಸ್ಕರ ದೇವಭೂಮಿ ಇದು, ವೇದಭೂಮಿ ಅಂತ ಹೇಳಿದೆವು. ಜಗತ್ತಿಗೆ ಏನು ಜ್ಞಾನವನ್ನು ಕೊಡಬೇಕೋ ಅಂಥ ಜ್ಞಾನವನ್ನು ನಿರ್ಮಾಣ ಮಾಡಿದಂಥ ಅಥವಾ ಅದನ್ನು ಪಡೆದಂಥ ಭೂಮಿ ಇದು. ಅದಕ್ಕೋಸ್ಕರ ವೇದಭೂಮಿ ಅಂತ, ಪುಣ್ಯಭೂಮಿ ಅಂತ. ಈ ಭೂಮಿಯಲ್ಲಿ ಹುಟ್ಟಿದರೆ ಪುಣ್ಯ ಸಿಗ್ತದೆ ನಮಗೆ ಅಂತ. ಯಾವುದೇ ಮುಖದಲ್ಲಿ ನೀವು ನೋಡಿ, ಇದು ಸರ್ವಶ್ರೇಷ್ಠ ನಮಗೆ. ಅದಕ್ಕೆ ವಂದೇ ಮಾತರಂ ಹಾಡು ಏನು ಬಂತೋ, ಆ ಹಾಡಿನಲ್ಲಿ ಆ ಬಂಕಿಂಚಂದ್ರ ಚಟ್ಟೋಪಾಧ್ಯಾಯರು ಅವರು ಏನು ಆ ಭಾವನೆಯನ್ನು ಜಾಗೃತಗೊಳಿಸಿದ್ರು ಅಂತ ಕೇಳಿದರೆ, ತಾಯಿ ನೀನು ಎಂತ ತಾಯಿ, ನೀನು ಸಾಮಾನ್ಯಲ್ಲ ಅಲ್ಲ ನೀನು ಅಂತ ಹೇಳ್ಬೇಕಾದ್ರೆ, ನನ್ನ ಕೈಯಲ್ಲಿರುವಂಥ ಶಕ್ತಿ ನೀನೇ ಅಂತ, ನನ್ನ ಹೃದಯದಲ್ಲಿರುವಂಥ ಭಕ್ತಿ ನೀನೇ ಅಂತ. ನನಗೇನಾದ್ರು ಒಂದು ಸ್ವಲ್ಪ 4 ಪೈಸೆ ಆಗಿದ್ದಿದ್ರೆ ಅದು ನಿನ್ನ ಲಕ್ಷ್ಮಿಯ ರೂಪದಿಂದ, ನನಗೇನಾದ್ರು ಒಂದು ಸ್ವಲ್ಪ ತಿಳುವಳಿಕೆ, ಈಗ ಒಂದಷ್ಟೆಲ್ಲ ಬರ್ತದಲ್ಲ ನಮಗೆ, ಅದು ಬಂದಿದ್ದಿದ್ರೆ ಸರಸ್ವತಿ ರೂಪದಿಂದ. ಅದಕ್ಕೋಸ್ಕರ ನಾವು ಸರಸ್ವತಿ ವಂದನೆ ಮಾಡ್ತಾ ಇರುವಂಥದ್ದು. ಇನ್ನು ಯಾರಾದರೂ ಆಕ್ರಮಣ ಮಾಡಿದ್ರು, ಆವಾಗ ಲಕ್ಷ್ಮಿ ಅಲ್ಲ, ಸರಸ್ವತಿ ಅಲ್ಲ ನೀನು, ಆವಾಗ ನೀನು ದುರ್ಗೆ, ಚಂಡಿ, ಚಾಮುಂಡಿ, ರಾಜರಾಜೇಶ್ವರಿ ಅಂತ ಅದರಲ್ಲಿ ಇರುವಂಥ ನಮ್ಮ ಕಲ್ಪನೆ ಈ ಭೂಮಿಯ ಬಗ್ಗೆ ಹಾಗಿರುವಂಥ. ಅದಕ್ಕೋಸ್ಕರ ನಾವು ಏನೋ ಒಂದು ಅಂತ ಯೋಚನೆ ಮಾಡಲಿ. ಅಯೋಧ್ಯೆ ಅಂತ ಕಂಡ ತಕ್ಷಣ ನಮಗೆ ರಾಮನ ನೆನಪಾಗಿದೆ, ಮಥುರೆ ಅಂತ ಕಂಡ ಕೂಡಲೇ ಕೃಷ್ಣನ ನೆನಪಾಗ್ತಾರೆ, ಕಾಶಿ ಅಂತ ಕಂಡ ಕೂಡಲೇ ನಮಗೆ ವಿಶ್ವನಾಥನ ನೆನಪಾಗ್ತದೆ. ಒಂದೊಂದು ಜಾಗಕ್ಕೆ ಒಬ್ಬೊಬ್ಬ ಮಹಾಪುರುಷನನ್ನು ಜೋಡಿಸಿಕೊಂಡು ನಾವು ಬಂದಿರುವಂಥದ್ದು, ಕನ್ಯಾಕುಮಾರಿಯಿಂದ ಹಿಡಿದು ಹಿಮಾಲಯದವರೆಗೆ. ಇದು ಒಂದು ಅಖಂಡವಾದಂಥ ಭಾರತ. ಇದು ಒಂದು ಸಾಂಸ್ಕೃತಿಕ ಧಾರ್ಮಿಕ ಚಿಂತನೆ ಇರುವಂಥ ಮೌಲ್ಯಗಳನ್ನು ತುಂಬಿದಂಥ ಭಾರತ ಅಂತ ನಮ್ಮ ಅದಕ್ಕೋಸ್ಕರ ನಾವು ಈ ದೇಶದ ಈ ದೇಶದವರು ನಾವು ಒಂದು ಪುತ್ರರೂಪಿ ಸಮಾಜ ಇದು ಅಂತ ನಾವು ಗುರುತಿಸಿಕೊಳ್ಳೋದು ಅದಕ್ಕೆ ಅಂತ. ಸುಮ್ಮನೆ ಇಲ್ಲಿ ಜನಸಂಖ್ಯೆ ಹೆಚ್ಚಿದೆ ಆ ಕಾರಣಕ್ಕೋಸ್ಕರ. ಅದಕ್ಕೆ ನಮಗೂ ಈ ದೇಶಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ. ಇದನ್ನು ತುಂಡು ಮಾಡಲಿಕ್ಕೆ ಅವತ್ತು ಮೆಕಾಲೆ ಪ್ರಯತ್ನ ಮಾಡಿರೋದು. ಅದನ್ನು ತುಂಡು ಮಾಡಿದ್ರೆ ನಾವು ಯಶಸ್ವಿ ಆದ. ಈಗ ನಮಗೆ ಮರ್ತೋಗಿದೆ, ನಮಗೆ ಮತ್ತು ಭೂಮಿಗೆ ಸಂಬಂಧ ಏನು ಮರ್ತೋಗಿದೆ, ನಮಗೆ ನದಿಗೂ ಸಂಬಂಧ ಮರ್ತೋಗಿದೆ. ನಮಗೂ ಇಲ್ಲಿರುವಂಥ ಕಲ್ಲುಗಳು ಇರ್ಬೋದು, ಮರಗಳಿರ್ಬೋದು, ಸಂಬಂಧಗಳಿಲ್ಲ ನಮ್ಮ ಹತ್ರ. ಅದಕ್ಕೋಸ್ಕರ ಈ ಸಂಬಂಧವನ್ನು ಮತ್ತೆ ಜೋಡಿಸಿಕೊಂಡಾಗ ಈ ದೇಶ ಜಗತ್ತಿನಲ್ಲಿ ತಲೆ ಎತ್ತಿ ನಿಲ್ತದೆ. ಅದಕ್ಕೆ ನರೇಂದ್ರ ಮೋದಿ ಅವರು ಹೇಳಿದ್ರು, ಪಾರಂಪರಿಕ ಸಂಗತಿಗಳೇನಿದೆ ಅದನ್ನು ಎತ್ತರಿಸುವಂತ ಕೆಲಸ ಮಾಡ್ತಾ ಇದ್ದೇವೆ. ಅದು ಅಯೋಧ್ಯೆ ಇರುವುದು ಅಥವಾ ಕಾಶಿಯಲ್ಲಿ ಮಾಡಿದಂಥ ಕಾರಿಡಾರ್ ಇರ್ಬೋದು,
ಪ್ರತಿಯೊಂದು ಸಂಗತಿ ಅಥವಾ ಚಾರ್ ಧಾಮ್ ಇದೆ, ಅದಕ್ಕೆ ಒಂದು ಸಂಪರ್ಕ ಕಲ್ಪಿಸುವಂತ ವ್ಯವಸ್ಥೆಗಳಿರ್ಬೋದು, ಪ್ರತಿಯೊಂದು ಕೂಡ ಇಲ್ಲೇ ಪಾರಂಪರಿಕ ಸಂಗತಿಗಳೇನಿದೆ ಇದನ್ನು ಉಳಿಸಿಕೊಂಡು ಬೆಳೆಸಿದಾಗ ಮಾತ್ರ ನನಗೆ ಮತ್ತು ಈ ದೇಶಕ್ಕೆ, ನನಗೆ ಮತ್ತು ಇಲ್ಲೇ ಸಂಸ್ಕೃತಿಗೆ, ಇಲ್ಲೇ ಧರ್ಮಕ್ಕೆ ಒಂದು ಸಂಬಂಧ ಇದೆ ಅಂತ ಯೋಚನೆ ಮಾಡಿದೆ. ಆ ದೃಷ್ಟಿಕೋನವನ್ನು ಮುಂದಿನ ಪೀಳಿಗೆಗೆ ಕೊಡುವಂತ ಒಂದು ಭಾರಿ ದೊಡ್ಡ ಕಾರ್ಯ ಇವತ್ತು ನಡಿಬೇಕಾದಂತ ಅವಶ್ಯಕತೆ ಇದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಳೆದ 95 ವರ್ಷದಲ್ಲಿ RSS ಅದನ್ನೇ ಮಾಡಿ ಮತ್ತೊಮ್ಮೆ ನೆನಪು ಮಾಡುವಂತ ಸಂಗತಿ. ನಾನು ಯಾರು ಅಂತ ನೆನಪು ಮಾಡೋದು. ಈಗ ನಮ್ಮ ಹತ್ರ ಹೇಳಿದ್ರೆ ನಾನು ಯಾರು ಅಂತ ಹೇಳಿದ್ರೆ ಯಾರು ಅಂತ ನಮಗೆ ಗೊತ್ತಿಲ್ಲ. ಕೊನೆಗೆ ಆಗುವಾಗ ಇಂಡಿಯನ್ ಅಂತ ಹೇಳ್ತೇವೆ. ಇಂಡಿಯಾ ಅಲ್ವೇ ಅಲ್ಲ. ನಮ್ಮ ಇಂಡಿಯಾ ಅಂತ ಬಂದಿರೋದೇ ಇಂಗ್ಲಿಷರು ಬಂದ ಮೇಲೆ. ಒಂದು 150 ವರ್ಷದ ಹಿಂದೆ ಹೆಸರು ಬಂತು ನಮಗೆ. ಅದರ ಮೊದಲು ನಾವು ಇರ್ಲಿಲ್ವಾ? ಅದರ ಹಿಂದೆ ಇರ್ಲಿಲ್ವಾ? ಸಾವಿರಾರು ವರ್ಷದಿಂದ ಇರ್ಲಿಲ್ವಾ? ಹಾಗಾದ್ರೆ ನಮ್ಮನ್ನು ಜಗತ್ತು ಏನು ಗುರುತು ಮಾಡ್ತಾ ಇತ್ತು? ನಾವು ಯಾರು ಅಂತ ಗುರುತು ಮಾಡ್ತಾ ಇತ್ತು ಅಂತ ಕೇಳಿದರೆ ಹಿಂದೂ ಅಂತ ಗುರುತು ಮಾಡ್ತಾ ಇತ್ತು. ಹಿಂದೂ ಅಂತ ಗುರುತು ಮಾಡಿದರೆ ನಮಗೆ ರಾಮನ ನೆನಪಾಗ್ತಾರೆ, ಕೃಷ್ಣನ ನೆನಪಾಗ್ತಾರೆ. ಇಂಡಿಯಾದಲ್ಲಿ ರಾಮನು ಬರೋದಿಲ್ಲ, ಕೃಷ್ಣನು ಬರೋದಿಲ್ಲ, ಅದ್ರಲ್ಲಿ ಚಾಣಕ್ಯನು ಬರೋದಿಲ್ಲ, ಚಂದ್ರಗುಪ್ತನು ಬರೋದಿಲ್ಲ. ಅದರಲ್ಲಿ ಅದಕ್ಕೋಸ್ಕರ ಈ ಒಂದು ಇತಿಹಾಸ ಏನಿದೆ ಆ ಇತಿಹಾಸವನ್ನೊಮ್ಮೆ ನೆನಪಿಸಿ ನಮ್ಮ ಮುಂದಿನ ಪೀಳಿಗೆಗೆ ಕೊಡಬೇಕು. ಇದರಲ್ಲಿ ಇರುವಂತ ಒಬ್ಬೊಬ್ಬಳು ಹುಡುಗಿ ನಾನು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗಬೇಕು ಅಂತ ಯೋಚನೆ ಮಾಡಿ, ಕಿತ್ತೂರು ರಾಣಿ ಚೆನ್ನಮ್ಮ ಆಗಬೇಕು ಅಂತ ಹೇಳಿ ಒಬ್ಬ ಹಬ್ಬ ಕಾಣ, ಒಬ್ಬ ಹಳ್ಳಿಯ ಹೆಂಗಸು ಇವತ್ತಿನ ವಿದ್ಯಾಭ್ಯಾಸ ಅವಳು PUC ಆಯ್ತಾ, BSc ಆಯ್ತಾ, BCom ಆಯ್ತಾ ಕೇಳಲಿಲ್ಲ. ಅವಳೊಬ್ಬಳು ಸಾಮಾನ್ಯ ಒಂದು ಹೆಂಗಸಿನಲ್ಲಿ ಈ ದೇಶದ ಬಗ್ಗೆ ವಿಪರೀತವಾದಂತ ಗೌರವ. ಅದಕ್ಕೋಸ್ಕರ ಆ ಮುಸಲ್ಮಾನರು ಆಕ್ರಮಣ ಮಾಡಿದಾಗ ಒನಕೆಯಿಂದ ಹೊಡೆದು ಕೊಂದ್ಲು. ಒನಕೆ ಒಬ್ಬ ಅವಳಿಗೆ ಇವತ್ತಿನ ನಿಮ್ಮ ಡಿಗ್ರಿ ಇರ್ಲಿಲ್ಲ, ಅವಳಿಗೆ ಸರ್ಟಿಫಿಕೇಟ್ ಇರ್ಲಿಲ್ಲ ಅವಳಿಗೆ. ಆದ್ರೆ ಅವಳ ಹೃದಯದಲ್ಲಿ ಮಾತ್ರ ಈ ದೇಶಕ್ಕೋಸ್ಕರ ಬದುಕಬೇಕು ಅಂತ ಹೇಳುವಂತ ಯೋಚನೆ. ಅಂತ ಹೆಣ್ಣು ಮಕ್ಕಳಾಗ್ತಾರ. ಒಬ್ಬೊಬ್ಬ ಹುಡುಗ ಇಲ್ಲಿದ್ದಂಥವನು ಅವನು ಭಗತ್ ಸಿಂಗ್ನಾಗೆ ಯೋಚನೆ ಮಾಡ್ತಾನ, ನೇತಾಜಿ ಸುಭಾಷ್ ಚಂದ್ರ ಯೋಚನೆ ಮಾಡ್ತಾನ, ವಿನಾಯಕ ದಾಮೋದರ ಸಾವರ್ಕರ್ ಹಾಗೆ ಯೋಚನೆ ಮಾಡ್ತಾನ, ಅವನು ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಹಾಗೆ ಯೋಚನೆ ಮಾಡ್ತಾನ, ಪರಮ ಪೂಜ್ಯ ಗುರೂಜಿಯವರ ಹಾಗೆ ಯೋಚನೆ ಮಾಡ್ತಾನ. ದೇಶಕ್ಕೋಸ್ಕರ ನನ್ನ ಬದುಕಿರುವುದು. ಇಲ್ಲಿ ಮಕ್ಕಳು ಹೋಗಿರೋದು ನನಗೆ ಬಹುಮಾನ ಸಿಗಬೇಕು, ನಾನು ದೊಡ್ಡವನಾಗಬೇಕು ಅಂತ ಯೋಚನೆ ಮಾಡಲಿಲ್ಲ. ಅದರ ಬದಲು ನೆಲ್ಲಿ ಅಡಿಯನ್ನು ಎತ್ತರಿಸಬೇಕು ಅಂತ ಯೋಚನೆ ಮಾಡಿದ, ಈ ಊರನ್ನು ಎತ್ತರಿಸಬೇಕು ಅಂತ ಯೋಚನೆ ಮಾಡಿದ, ಈ ಜಿಲ್ಲೆಯನ್ನು ಎತ್ತರಿಸಬೇಕು ಅಂತ ಯೋಚನೆ ಮಾಡಿದ. ನನ್ನಿಂದ ಹೆಚ್ಚು ನನ್ನ ಮನೆ, ನನ್ನ ಕುಟುಂಬ, ನನ್ನ ಊರು, ನನ್ನ ರಾಜ್ಯ, ನನ್ನ ಜಿಲ್ಲೆ, ನನ್ನ ರಾಜ್ಯ, ಹೀಗೆ ಯೋಚನೆ ಮಾಡ್ತಾ ಇರುವಂಥ ದೃಷ್ಟಿಕೋನ ನಮ್ಮಲ್ಲಿ ಬೆಳೆಸಬೇಕು ನಾವು. ಅದಕ್ಕೋಸ್ಕರ ನಾನು ಒಬ್ಬ ವ್ಯಕ್ತಿ, ಆದರೆ ಅಸಾಮಾನ್ಯವಾದಂಥ ಸಾಧನೆ ನಾವು ಮಾಡ್ಬೋದು ಅಂತ ಹೇಳುವಂಥದ್ದು ಅದು ನನಗೆ ಮತ್ತು ಈ ದೇಶಕ್ಕೆ, ನನಗೆ ಮತ್ತು ಈ ಧರ್ಮಕ್ಕೆ, ನನಗೆ ಮತ್ತು ಈ ಸಂಸ್ಕೃತಿಗೆ ಒಂದು ನಂಟನ್ನು ಜೋಡಿಸಿದರೆ ಆವಾಗ ಏನು ಬೇಕಾದ್ರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಆ ಕೆಲಸವನ್ನು ಮಾಡಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಇವತ್ತು ಸೀತಾಮೃತಮ್ಮ. ಅದಕ್ಕೋಸ್ಕರ ಸೀತೆಯ ದಿನನಿತ್ಯ ನಾನು ಊಟ ಮಾಡಬೇಕಾದ್ರೆ ಸೀತೆಯ ಪಾಕನೆ, ಸೀತೆ ನನಗೆ ಅಡಿಗೆ ಮಾಡಿ ಬಡಿಸ್ತಾ ಇರುವಂಥದ್ದು. ಸೀತೆಯಿಂದ ಮೇಲೆ ಯಾರಿದ್ದಾರೆ ಈ ದೇಶದಲ್ಲಿ? ಒಂದು ಸಾಂಸ್ಕೃತಿಕ ರಾಯಭಾರಿ ಆಗುವುದು ಸೀತೆ, ಸಿನಿಮಾದವರಲ್ಲ. ಸಿನಿಮಾದ ನಟ ನಟಿಯರನ್ನು ರಾಯಭಾರಿಯಾಗಿ ಕಳಿಸ್ತಾರೆ, ಅವರಲ್ಲ. ಅದಕ್ಕೋಸ್ಕರ ಸೀತೆಯಂತ ಹೆಣ್ಣು ಮಗಳು ಈ ದೇಶದಲ್ಲಿ ನಿರ್ಮಾಣ ಆಗಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ದಿನನಿತ್ಯ ಊಟ ಮಾಡಬೇಕಾದ್ರೆ ಸೀತೆ ಇವತ್ತು ನಮಗೆ ಅಡಿಗೆ ಮಾಡಿದ್ದಾಳೆ, ಸೀತೆ ನಮಗೆ ಇವತ್ತು ಅಡಿಗೆ ಮಾಡಿ ಬಡಿಸ್ತಾ ಇದ್ದಾಳೆ, ಅದುವೇ ನನಗೆ ಅಮೃತ ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಈ ಕಾರ್ಯ ನಡೆದಿದೆ. ಜೊತೆಗೆ ಇವತ್ತಿನ ಆಧುನಿಕ ವ್ಯವಸ್ಥೆಗಳು ಬೇಕು ನಮಗೆ, ಅದಕ್ಕೆ ಬೇಕಾದಂಥ ಶೌಚಾಲಯಗಳು ಬೇಕು. ಅದನ್ನು ಮಾಡಿದರೆ ಭಾರಿ ಸುಂದರವಾಗಿ ಅದನ್ನು ನಿರ್ಮಾಣ ಮಾಡಿದ್ದಾರೆ ವಿನೋಬಾ ಕಾರಂತ್ ಅವರು ಇದನ್ನು ಮಾಡಿಕೊಟ್ಟಿದ್ದಾರೆ. ಎಲ್ಲರೂ ಉಳಿದವರು ಮಾಡಿದಾಗೆ ನಾನು ಸ್ಕ್ವೇರ್ ಫೀಟಿಗೆ ಇಷ್ಟು ಅಂತ ಹಣ ತೆಕ್ಕೊಳ್ಳದೆ ಒಂದು ಸೇವಾ ರೂಪದಲ್ಲಿ ಮಾಡಿದ್ದಾರೆ. ಇಲ್ಲಿರುವಂಥ ಕನ್ಸ್ಟ್ರಕ್ಷನ್ ಕಂಪನಿ ಟುಡೇ ಅಂತ ಹೇಳುವಂಥ ಒಂದು ಆಂಧ್ರ ಪ್ರದೇಶದ ಕಂಪನಿ, ಅವರಿಗೂ ನಮಗೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಸಹಕಾರ ಮಾಡಿದರು. ಅದರ ಜೊತೆಯಲ್ಲಿ MRPLನವರು ಅವರು ನಮಗೆ ಒಂದು 23 ಲಕ್ಷ ರೂಪಾಯಿ ಧನ ಸಹಾಯ ಮಾಡಿದರು. ಹಾಗೆ ಊರಿನವರು ಉಳಿದಂಥವರು ಗೋರೆಯವರ ನೇತೃತ್ವದಲ್ಲಿ ಇನ್ನೊಂದಷ್ಟು ಜನ ಇದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಸಹಕಾರ ಮಾಡ್ತಾ ಬಂದದ್ರಿಂದ, ಅಂದರೆ ಇದು ನನ್ನ ಊರಿನ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಒಂದು ದೊಡ್ಡ ಪ್ರಯತ್ನ ಇಲ್ಲಿ ಸಾಗಿದೆ. ಅದರ ಒಂದು ಹೆಜ್ಜೆ, ಒಂದು ಎತ್ತರಕ್ಕೆ ಬಂದಿರುವಂಥದ್ದು ಅದು ಇವತ್ತು ನಡೆದಿದೆ. ದೀಪಾವಳಿ ಅಂದರೆ ಹಾಗೆ, ಅದು ಬರೀ ಹೊರಗಿನ ದೀಪ ಮಾತ್ರ ಅಲ್ಲ, ನನ್ನ ಹೃದಯದ ದೀಪವನ್ನು ಬೆಳಗಿಸುವಂಥದ್ದು. ನಾಡಿನ ದಿವಸ ನರಕಾಸುರನನ್ನು ಕೊಂದು ಕೆಟ್ಟದರ ವಿರುದ್ಧ ದೈವತ್ವದ ಶಕ್ತಿಯ ಪ್ರತಿಪಾದನೆ ಆಗಿರುವಂಥ ಗೆದ್ದಂಥ ವಿಜಯ ಗಳಿಸಿದಂಥ ಪವಿತ್ರ ದಿವಸ. ಅದಕ್ಕೋಸ್ಕರ ಕೆಟ್ಟದನ್ನು ಬದಿಗಿಟ್ಟು ಒಳ್ಳೆದರ ಕಡೆಗೆ ಹೋಗಬೇಕು ಅಂತ ಹೇಳುವಂಥ ದೀಪಾವಳಿ ಸಂದೇಶದ ಜೊತೆಯಲ್ಲಿ ನಿಮಗೆಲ್ಲರಿಗೂ ಶುಭವಾಗಲಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರುವಂತಹ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು, ಇದರ ಅಧ್ಯಕ್ಷರಾದಂಥ ಶ್ರೀಯುತ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಇವರಿಗೆ ನಮ್ಮ ವಿದ್ಯಾಲಯದ ಪರವಾಗಿ, ಇಲ್ಲಿ ಸೇರಿದಂಥ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮೆಲ್ಲರ ಹಿತೈಷಿಗಳು, ಮಾರ್ಗದರ್ಶಕರು, ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು ಇದರ ನಿರ್ದೇಶಕರು ಆಗಿರುವಂಥ ಶ್ರೀಯುತ ಕೃಷ್ಣ ಶೆಟ್ಟಿ ಕಡಬ ಇವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ.
ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ವಿದ್ಯಾಲಯದ ಗೌರವಾಧ್ಯಕ್ಷರಾದಂಥ ಶ್ರೀಯುತ ಶ್ರೀಧರ ಗೌರ ಇವರಿಗೂ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ವಿದ್ಯಾಲಯದ ಅಧ್ಯಕ್ಷರು ಆಗಿರುವಂಥ ಶ್ರೀಯುತ ಡಾಕ್ಟರ್ ಮುರಳೀಧರ ಇವರಿಗೂ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ.